ಆನೇಕಲ್ ತಾಲೂಕಿನ ಮುತ್ತನಾಲೂರು ಗ್ರಾಮದಲ್ಲಿ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಗಡೆರವರ ನೇತೃತ್ವದಲ್ಲಿ ವಿಭಿನ್ನವಾಗಿ ಹಾಗೂ ಅರ್ಥಪೂರ್ಣವಾಗಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಇನ್ನು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ ಮುತ್ತನಾಲೂರು, ದೊಮ್ಮಸಂದ್ರ, ಮುಗಳೂರು ಹಾಗೂ ನೆರಿಗಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು 25 ಜನ ಆಶಾ ಕಾರ್ಯಕರ್ತರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ ಜೊತೆಗೆ ನೆನಪಿನ ಕಾಣಿಕೆ ವಿತರಿಸುವ ಮೂಲಕ ಹಾಗೂ ಸೀರೆ ಇನ್ನಿತರ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಿನ್ನಪ್ಪರವರು ವಿಭಿನ್ನವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಸೋಣೂರು ಗೋವಿಂದ್ರವರು ತಮ್ಮ ಕಂಠ ಸಿರಿಯಲ್ಲಿ ಕನ್ನಡದ ಹಾಡುಗಳನ್ನು ಸೊಗಸಾಗಿ ಹಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಚಂದಾಪುರ ವಿಜಯ್ ಕುಮಾರ್, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ನಾಗವೇಣಿ ತಿಮ್ಮರಾಯಪ್ಪ, ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ನಾಗರತ್ನ ಕಾಂತರಾಜ್, ಉಪಾಧ್ಯಕ್ಷರಾದ ಮಂಜುಳಾರವರು ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು. ಬಂಗಾರದ ಯುಗದ ಕಥೆಯನ್ನು ಆಡುವೆ ಕೇಳಿ, ಆಡುವೆ ಕೇಳಿ, ಆಡುವೆ ಕೇಳಿ, ಆಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು. ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು. ಅಕ್ಕ ಬುಕ್ಕರು ಆಳಿದರಲ್ಲಿ ಹರ್ಷದ ಮಳೆಯನ್ನು ಎಲ್ಲೂ ಚೆಲ್ಲಿ ವಿಜಯದ ಕಹಳೆಯ ಊದಿದರು. ವಿಜಯನಗರ ಸ್ಥಾಪನೆ ಮಾಡಿದರು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಆಡುವೆ ಕೇಳಿ, ಆಡುವೆ ಕೇಳಿ, ಆಡುವೆ ಕೇಳಿ, ಆಡುವೆ ಕೇಳಿ. ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವದೆ. ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವದೆ. ಕಲಿಗಳ ನಾಡು ಕವಿಗಳ ಬೀಡು ಎನಿಸಿತು ಹಂಪೆಯು ಆ ದಿನವೇ. ಕನ್ನಡ ಬಾವುಟ ಹಾರಿಸಿದ ಮಧುರವರ್ಗ ರಾಜ್ಯವ ಅರಳಿಸಿದ. ನಿಟ್ಟಿನಲ್ಲಿ ಇವತ್ತು 70ನೇ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಚಿನ್ನಪ್ಪನವರ ನೇತೃತ್ವದಲ್ಲಿ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಬಹುಶಃ ಇದೊಂದು ರೀತಿಯಲ್ಲಿ ಸಾಮಾಜಿಕ ಒಂದು ಕಾರ್ಯಕ್ರಮ ಅಂತ ನಾವು ಭಾವಿಸ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುತ್ತನಾಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ನಮ್ಮ ಸದಸ್ಯರು, ಚಿನ್ನಪ್ಪ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ನಾಗೇನವರು ಮತ್ತು ಸ್ನೇಹಿತರು ಎಲ್ಲರೂ ಇವತ್ತು ಬಂದಿದ್ದಾರೆ. ಮಾಜಿ ಮಿತ್ರರು ಕೂಡ ಬಂದಿದ್ದಾರೆ. ನಮ್ಮ ಗೋವಿಂದವರು ಅವರ ಹಾಡುಗಳನ್ನ ಕೇಳ್ತಾ ಇದ್ದಾರೆ. ಇವತ್ತು ನಾವು ಯಾವ ಪ್ರೌಢಶಾಲೆ ಅಥವಾ ಪ್ರಾಥಮಿಕ ಹಂತದಲ್ಲಿ ನಾವು ಏನು ಓದ್ತಾ ಇದ್ವಿ ಅಥವಾ ಗೀತೆಗಳನ್ನು ಆಡ್ತಾ ಇದ್ವೋ ಅದೊಂದು ರೀತಿಯಲ್ಲಿ ನಾವು ಇವತ್ತು ಗುನುಗುವಂಥ ಅಂದರೆ ನಮ್ಮ ಮನಸ್ಸಿನಲ್ಲೇ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಎಲ್ರಿಗೂ ಗೊತ್ತು. 70 ವರ್ಷಗಳು ಆಗಿದೆ. ಹರಿದು ಹಂಚಿ ಹೋಗಿದ್ದಂತಹ ಈ ಕನ್ನಡ ನಾಡನ್ನು ಒಂದು ಕಡೆ ಮೆಡ್ರಾಸ್ಗೆ ಹೋಗಿತ್ತು, ಇನ್ನೊಂದು ಕಡೆ ಮಹಾರಾಷ್ಟ್ರ ಮುಂಬೈಗೆ ಹೋಗಿತ್ತು, ಇನ್ನೊಂದು ಹೈದರಾಬಾದ್ಗೆ ಹೋಗಿತ್ತು, ಮತ್ತು ಉತ್ತರ ಕರ್ನಾಟಕ ಅಂತ, ಮತ್ತು ಆಯಾ ಪ್ರಾಂತ್ಯಗಳು, ಮತ್ತು ಮೈಸೂರು ರಾಜ್ಯ ಅಂತ, ಈ ರೀತಿ ಸುಮಾರು ರಾಜ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದಂತಹ ಒಂದು ಕನ್ನಡ ಭಾಷೆಯನ್ನು ಯಾರು ಮಾತಾಡ್ತಾ ಇದ್ದೀರೋ ಅವರೆಲ್ಲರೂ ಸೇರಿಸಿ ಒಗ್ಗೂಡಿ ಮಾಡುವಂಥ ಕೆಲಸ 1956 ನವೆಂಬರ್ 1ನೇ ತಾರೀಕಾಯಿತು. ಆವತ್ತು ನಾವು ಮೈಸೂರು ರಾಜ್ಯ ಅಂತ ನಾವು ಹೆಸರು ಕರೀತೀವಿ. ನಮಗೆ 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಬಂದರೂ 1950 ಜನವರಿ 24ನೇ ತಾರೀಕು ಗಣರಾಜ್ಯೋತ್ಸವ ಬಂದರೂ ಕೂಡ ಸುಮಾರು ಒಂದು 10-15 ವರ್ಷಗಳ ಕಾಲ ಕನ್ನಡ ರಾಜ್ಯಗಳನ್ನು ಮಾತನಾಡುವಂಥ ಪ್ರದೇಶದ ಜನರನ್ನು ಒಂದುಗೂಡಿಸಲು ಸಾಧ್ಯ ಆಗಿದೆ. ಕಾರಣ ಏನಂದರೆ ಆವತ್ತಿನ ಕಾಲಕ್ಕೆ ಒಂದು ವಿವಿಧ ಪ್ರಾಂತ್ಯಗಳು, ಆನೇಕಲ್ ತಗೊಂಡ್ರೆ ಆನೇಕಲ್ ಒಂದು ಕಡೆ ಇತ್ತು, ಸರ್ಜಾಪುರ ಒಂದು ಕಡೆ ಇತ್ತು, ಯಮರಿಯನ್ ಅಂತ ಪ್ರಾಂತ್ಯಗಳಿತ್ತು. ಅದೆಲ್ಲವನ್ನು ಸೇರಿಸಿ ಮಾಡುವಂಥ ಒಂದು ಕಾರ್ಯವನ್ನು ಆವತ್ತಿನ ಒಂದು ರಾಜ ಮಹಾರಾಜರಾಗಲಿ ಅಥವಾ ಮಹನೀಯರು, ಕನ್ನಡದ
ದೇಶಕ್ಕೋಸ್ಕರ, ನಾಡಿಗೋಸ್ಕರ, ನುಡಿಗೋಸ್ಕರ ಮಾಡುವಂಥ ಇವತ್ತು ಸ್ಮರಣೆ ಮಾಡುವಂಥ ದಿನಾಚರಣೆ. 1900 ಯಾಕೆ ಈ ಮೈಸೂರು ರಾಜ್ಯವನ್ನು ಒಂದುಗೂಡಿಸ್ಬೇಕು, ಕನ್ನಡಿಗರನ್ನು ಒಗ್ಗೂಡಿಸ್ಬೇಕು ಅಂದರೆ ನಮ್ಮ ಭಾವನೆಗಳು, ನಮ್ಮ ಭಾಷೆ ಇದೆಯಲ್ಲ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಎಲ್ಲ ಕೂಡ ಒಂದು ಕೂಡುವಂಥದ್ದು. ನಾವಿವತ್ತು ಆಂಧ್ರದವರ ಜೊತೆ ಸೇರೋದಿಲ್ಲ, ನಾವು ತಮಿಳವರ ಜೊತೆ ಸೇರೋದಿಲ್ಲ, ಮಲಯಾಳಿಯವರ ಜೊತೆ ಸೇರೋದಿಲ್ಲ. ಆದರೆ ನಮ್ಮ ಮನೆಯವರು ಅಂದಾಗ ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿಕೊಂಡು ಒಂದು ಕಡೆ ಕೂಡುವಂಥದ್ದು ಭಾಷೆಯ ಪ್ರದೇಶೀಯ ಒಂದು ಸಂಸ್ಕೃತಿನೇ ಈ ಕನ್ನಡ ದೇಶವನ್ನು. ನಾವು ತೆಲುಗಲ್ಲಿ ಆಂಧ್ರ ರಾಷ್ಟ್ರ ಅಂತೀವಿ, ಆದರೆ ನಾವು ಕನ್ನಡ ರಾಜ್ಯ ಅಂತೀವಿ. ಇವತ್ತು ನಾವೆಲ್ಲರೂ ಕೂಡ ಕನ್ನಡವನ್ನು ಓದ್ತೀವಿ, ಬರಿತೀವಿ. ಆದರೆ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಕನ್ನಡದ ಬಗ್ಗೆ ಇನ್ನೂ ಒಂದು ಕಾಳಜಿಯನ್ನು ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವೆಲ್ಲರಿಗೂ ಕೂಡ ಎಲ್ಲ ಒಂದು ಕಡೆ ಆಶಾ ಕಾರ್ಯಕರ್ತರಿಗೆ ಒಂದು ಸನ್ಮಾನ ಮಾಡುವಂಥದ್ದು ಇದು ಒಂದು ಪರಿವರ್ತನೆ. ಅವರಲ್ಲಿ ಒಂದು ಹುಮ್ಮಸ್ಸು ಬೆಳೆಸುವಂಥದ್ದು, ಅವರ ಕಾರ್ಯದಲ್ಲಿ ಒಂದು ಹುಮ್ಮಸ್ಸು ಮಾಡಬೇಕು ಅಥವಾ ಅವ್ರಿಗೊಂದು ಸಪೋರ್ಟಿವ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಚಿನ್ನಪ್ಪನವರು ಮಾಡ್ತಾರೆ. ಈ ಕನ್ನಡ ಇತಿಹಾಸವನ್ನು ತಾವೆಲ್ಲರೂ ಓದಿದ್ದೀರ. ಸೊ 5ನೇ ತರಗತಿಯಿಂದ ತಾವೆಲ್ಲರೂ ವಿದ್ಯಾವಂತರಾಗಿದ್ದೀರ. 5ನೇ ತರಗತಿಯಿಂದ 10ನೇ ತರಗತಿ ಎಲ್ಲ ಇತಿಹಾಸವನ್ನು ಓದಿದ್ದೀರ. ಆದರೆ ಅದರ ಬಗ್ಗೆ ನಾವು ಹೆಚ್ಚು ಹೇಳೋ ಅಗತ್ಯ ಏನೂ ಇಲ್ಲ. ಆದರೆ ಇವತ್ತು ಕನ್ನಡ ಭಾಷೆ ಏನಾಗಿದೆ, ಬೆಂಗಳೂರು ಸುತ್ತಮುತ್ತ ದಿನೇ ದಿನೇ ಬೇರೆ ಜನರ ಒಂದು ರಾಜ್ಯದ ಜನರು ಬರ್ತಾ ಇದ್ದಾರೆ. ಇಲ್ಲಿ ಕನ್ನಡ ದಿನೇ ದಿನ ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ತಾವು ಕೂಡ ಈ ಕನ್ನಡವನ್ನು ಬೆಳೆಸುವಂಥ ಕೆಲಸವನ್ನು, ಕನ್ನಡ ಇತರ ಯಾರಿದ್ದಾರೆ ಅವ್ರ ಜೊತೆ ಕನ್ನಡವನ್ನು ಮಾತಾಡುವಂಥ ಕೆಲಸವನ್ನು ತಾವು ಮಾಡಿದರೆ ಭಾಳ ಅನುಕೂಲ ಅಂತ. ಇತ್ತೀಚೆಗೆ ಕೊರೋನಾ ಬಂದಂತಹ ಸಂದರ್ಭದ ನಂತರ ಪತ್ರಿಕೆಗಳನ್ನು ಓದುವಂತಹ ಅಭ್ಯಾಸ, ಪುಸ್ತಕಗಳನ್ನು ಓದುವಂಥ ಅಭ್ಯಾಸ ಭಾಳ ಕಡಿಮೆ ಆಗಿದೆ. ಇತ್ತೀಚೆಗೆ ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿಗಳಾಗಲಿ ಅಥವಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಪತ್ರಿಕೆಗಳನ್ನು ಓದುವ ಅಭ್ಯಾಸನೇ ಇಲ್ಲ. ನಾವು ಬೇರೆ ಬೇರೆ ಕಡೆ ಪತ್ರಿಕೆಗಳನ್ನು ನಮಗೆ ಬೆಳಗ್ಗೆ ಎದ್ದ ಕಾಫಿ ಕೊಡಿದ ತಕ್ಷಣವೇ ಪತ್ರಿಕೆ ಓದಬೇಕು, ಅಥವಾ ಪತ್ರಿಕೆ ಓದ್ರೇ ನಮಗೆ ಏನೋ ಒಂದು ಕಡೆ ಸಮಾಧಾನ. ನೀವು ಕಾಫಿ ಕೊಡದೇನು ತೊಂದರೆ ಇಲ್ಲ, ಟಿಫನ್ ತಿನ್ನೋದೇನು ತೊಂದರೆ ಇಲ್ಲ. ಆದರೆ ಪತ್ರಿಕೆಯನ್ನು ಓದುವಂಥ ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ನಮ್ಮೊಂದು ಜ್ಞಾನಾರ್ಜಿಯನ್ನು ಬೆಳೀತದೆ. ಕನಿಷ್ಠ ಒಂದು ಪುಸ್ತಕವನ್ನು ಓದುವಂಥದ್ದು. ಇಲ್ಲಾಂದರೆ ಅದಕ್ಕೂ ಸಾಧ್ಯ ಆಗೋದಿಲ್ಲ. ಅಂದರೆ ಪತ್ರಿಕೆಯನ್ನು ಓದುವಂಥ ಅಭ್ಯಾಸ ಮಾಡಿಕೊಂಡ್ರೆ ಆಚಿನ ಒಂದು ಪ್ರಾಪಂಚಿಕ ಜ್ಞಾನ ನಿಮಗೆ ಗೊತ್ತಾಗಲಿ ಅಂತ. ಭಾಳಷ್ಟು ಮಹಿಳೆಯರು ಏನು ಮಾಡ್ತಾರೆ ಅಂದರೆ, ಏನಪ್ಪ ಆಚೆ ಏನು ತಿಳ್ಕೊಂಡು ಏನು ಮಾಡಬೇಕು ಅಂತ. ನಮ್ಮ ಮಕ್ಕಳಿಗೆ ಏನೋ ಒಂದು ಹೊಸ ವಿಚಾರವನ್ನು ಹೇಳಬೇಕು, ಈ ಜ್ಞಾನಾರ್ಜನೆಯನ್ನು ಹೇಳಬೇಕು, ರಾಜ್ಯದ ಬಗ್ಗೆ ಅಥವಾ ದೇಶದ ಬಗ್ಗೆ. ಇವತ್ತು ಗ್ಲೋಬಲೈಸೇಷನ್ ಆದ ನಂತರ ಇಡೀ ಪ್ರಪಂಚದಲ್ಲಿ ಏನು ನಡೀತದೆ ಅಂತ ನಾವು ಮನೆಯಲ್ಲಿ ಮೊಬೈಲ್ ಮುಖಾಂತರ ನಾವು ನೋಡ್ತೀವಿ. ಆದರೆ ನಮ್ಮ ಮಕ್ಕಳು ಇವತ್ತು ಓದುವಂಥ ಅಭ್ಯಾಸವನ್ನೇ ಬಿಟ್ಟು ಇವತ್ತು ಇಂಗ್ಲೀಷ್ ಮಾಧ್ಯಮ ಬಂದ ಮೇಲೆ ಕನ್ನಡವನ್ನು ಓದೋದಿದೆ. ನಮ್ಮ ಮಕ್ಕಳು ಸರಿಯಾಗಿ ಓದೋಕ್ಕೆ ಬರುತ್ತೆ, ನಮ್ಮ ಮನೆಯಲ್ಲಿ ಕೂಡ ಓದೋಕ್ಕೆ. ನಾವೇನು ಮಾಡಬೇಕು ಹಾಗಾದರೆ? ಕನ್ನಡ ಎಲ್ಲಿ ಬೆಳೀತದೆ? 2000 ವರ್ಷಗಳ ಇತಿಹಾಸ ಹೊಂದಿರುವಂಥ ಕನ್ನಡ ಭಾಷೆ ಸುಮಾರು 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡ್ಕೊಂಡಿದೆ. ಹಿಂದಿ ಅನ್ನೋದು ಬಿಟ್ಟರೆ 2ನೇ ಅತಿ ಹೆಚ್ಚು ಸಾಹಿತ್ಯ ಪ್ರಾಕಾರಗಳನ್ನು ಹೊಂದಿರುವಂಥದ್ದು ಈ ಕನ್ನಡ ಭಾಷೆ. ಅಂಥದ್ರಲ್ಲಿ ನಾವ್ಯಾಕೆ ಕನ್ನಡದ ಬಗ್ಗೆ ಒಂದು ಕನ್ನಡಮೆಯನ್ನು ಬೆಳೆಸ್ಕೊಳ್ತಾ ಇದ್ದೀವಿ? ನಾವು ಸುಮ್ಮನೆ ಬಿಟ್ಟರೆ ಕನ್ನಡ ಬೆಳೆಯಬೇಕು. ನಾವು ಕೂಡ ಪುಸ್ತಕಗಳನ್ನು ಓದುವಂಥ ಅಭ್ಯಾಸ ಬೆಳೆಸಬೇಕು, ಸಾಹಿತಿಗಳನ್ನು ಗುರುತಿಸುವಂಥ ಕೆಲಸ ಮಾಡಬೇಕು. ಕನ್ನಡದ ಚಟುವಟಿಕೆಗಳನ್ನು ಯಾರು ಮಾಡ್ತಾರೋ ಅವರೆಲ್ಲರೂ ಕೂಡ ಗುರುತಿಸುವಂತಹ, ಸನ್ಮಾನ ಮಾಡುವಂಥ ಕೆಲಸ ಮಾಡಿದಾಗ ನಮಗೆ ಏನೋ ಒಂದು ಕೆಲಸ ಮಾಡಬೇಕು ಹುಮ್ಮಸ್ಸು ಅನ್ನೋದು ಇರ್ತದೆ. ಇವತ್ತು ಮಾಧ್ಯಮ ಮಿತ್ರರು ಇವತ್ತಿದ್ದಾರೆ, ಅವರು ಕೂಡ ಕನ್ನಡದ ಬಗ್ಗೆ ಭಾಳ ಕಾಳಜಿಯನ್ನು ವಹಿಸಿ ನಮ್ಮ ನೆಲ ನಮ್ಮ ಜಲ ಅನ್ನೋ ರೀತಿಯಲ್ಲಿ ಅವರು ಕೂಡ ಇಲ್ಲಿನ ಒಂದು ಸ್ಥಳೀಯ ಮಟ್ಟದಲ್ಲಿ ಏನು ಮಾಡ್ತಾರೆ ಆ ಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ದಿನೇ ದಿನ ಈ ಒಂದು ರೀತಿಯಲ್ಲಿ ವಿನಾಶದ ಕಡೆ ಹೋಗ್ತಾ ಇದೆ ಕನ್ನಡ ಭಾಷೆ. ಯಾಕೆಂದರೆ ಹೊರ ರಾಜ್ಯದ ಜನ ಕೆಲಸಕ್ಕೋಸ್ಕರ ಇವತ್ತು ಹುಡುಕು ಬರ್ತಾ ಇದ್ದಾರೆ. ಇಲ್ಲಿ ಇವತ್ತು ಹೆಚ್ಚು ವಲಸಿಗರು ಇವತ್ತು ಶೇಕಡ ಒಂದು 30ರಿಂದ 35% ಮಾತ್ರ ಬೆಂಗಳೂರು ಸುತ್ತಮುತ್ತ ಕನ್ನಡದ ಭಾಷೆ ಮಾತ್ರ ಉಳ್ಕೊಳ್ತಾರೆ. ಮಿಕ್ಕಿದ ಏನಾಗ್ತಾ ಇದೆ, ಹಿಂದಿ ಭಾಷೆಗಳು, ಮರಾಠಿ, ಗುಜರಾತಿಯವರು, ಈ ಎಲ್ಲ ಒಂದು ಭಾಷೆಯ ಜನರು ಇಲ್ಲಿ ಉದ್ಯೋಗಕ್ಕೋಸ್ಕರ ಬರ್ತಾದ್ರಿಂದ ಅವರು ಇವತ್ತು ತಮ್ಮ ಭಾಷೆಯಲ್ಲೇ ಅವರು ಬೆಳೀತಾ ಇದ್ದಾರೆ. ಇವತ್ತು ಹಿಂದಿ ಮಾತಾಡೋರು ಬಂದರೆ ಅವ್ರು 10 ಜನ ಕರ್ಕೊಬರ್ತಾರೆ, 10 ಜನ 30 ಜನ ಕರ್ಕೊಬಂದರೆ 100 ಜನ ಆಗ್ತಾರೆ. ಇವತ್ತು ಬ್ಯಾಂಕ್ಗಳಲ್ಲಿ ಏನಾಗ್ತಾ ಇದೆ, ಹಿಂದಿ ಜನರನ್ನು, ಹಿಂದಿ ಯಾರು ಮಾತಾಡ್ತಾರೋ ಅವರನ್ನು ತಂದು ಇಲ್ಲಿ ಕೆಲಸಕ್ಕೆ ಸೇರಿಸ್ತಾ ಇದ್ದಾರೆ. ಅಂದರೆ ಕಾರಣ ಏನಂದರೆ, ನಮ್ಮಲ್ಲಿ ಬ್ಯಾಂಕಿಂಗ್ ಉದ್ಯೋಗ ಅಥವಾ ರೈಲ್ವೆ ಉದ್ಯೋಗ ಅಥವಾ LIC ಆಗಲಿ, ಇದು ವಿವಿಧ ಹುದ್ದೆಗಳಲ್ಲಿ ಏನಾಗ್ತಾ ಇದೆ ಅಂದರೆ ಕನ್ನಡಿಗರು ಸೇರ್ಪಡೆಯಾಗ್ತದೆ. ಒಂದು ಕಡೆ ವಿದ್ಯಾಭ್ಯಾಸದ ಕೊರತೆ,
ಇನ್ನೊಂದು ಬಂದು ಪದವಿಯ ಕೊರತೆ, ಇನ್ನೊಂದು ತರಬೇತಿಯ ಕೊರತೆ. ಆ ನಿಟ್ಟಿನಲ್ಲಿ ನಾವು ಸ್ಥಳೀಯ ಮಟ್ಟದಲ್ಲಿ ನಾವು ಕೆಲಸಗಳು ಮಾಡ್ತೀವಿ. ಆದರೆ ರಾಜ್ಯ ಮಟ್ಟದಲ್ಲಿ ನಾವು ಕನ್ನಡನ ಭಾಷೆ ಬೆಳೆಸಬೇಕು ಅಥವಾ ನಮ್ಮ ಕನ್ನಡಿಗರಿಗೆ ಏನೋ ಒಂದು ಅನುಕೂಲ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೇನು ಕೆಲಸಗಳನ್ನು ಮಾಡ್ತೀವಿ. ಯಾಕೆ ಇವತ್ತು ಹಿಂದಿ ಜನ ಇವತ್ತು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅಂದರೆ ಬ್ಯಾಂಕ್ ವಿಚಾರದಲ್ಲಿ ಈ ಅಡ್ವರ್ಟೈಸ್ಮೆಂಟ್ ಜಾಹೀರಾತನ್ನು ಕೊಡ್ತಾರೆ. ಈ ಕೆನರಾ ಬ್ಯಾಂಕ್ ಆಗಲಿ ಅಥವಾ ಬ್ಯಾಂಕ್ ಆಫ್ ಬರೋಡಾ ಆಗಲಿ, ಅವರೆಲ್ಲೂ ಕೂಡ ಅಲ್ಲಿ ನೇಮಕ ಮಾಡಿಕೊಂಡು ಹಿಂದಿ ಜನರನ್ನು ಇಲ್ಲಿಗೆ ಕಳಿಸ್ತಾ ಇದ್ದಾರೆ. ಆದರೆ ನಮಗೆ ಅದು ಗೊತ್ತಾಗ್ತಾ ಇಲ್ಲ. ನಾವು ಉದ್ಯೋಗ ಇವತ್ತು ವಿದ್ಯಾಭ್ಯಾಸ ಪಡ್ಕೊಂಡಿದ್ದೀವಿ, ಪದವಿ ಪಡ್ಕೊಂಡಿದ್ದೀವಿ, ನಾವೆಲ್ಲರೂ ಎಲ್ಲ ಕೂಡ ಇದ್ರೂ ನಮಗೆ ಯಾವ ರೀತಿ ಇಲ್ಲಿ ಕೆಲಸ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ಇವತ್ತು ರಿಯಲ್ ಎಸ್ಟೇಟ್ ಬಂದಮೇಲೆ ಏನಾಗ್ತದೆ, ನಮಗೆ ದುಡ್ಡು ಕಾಸು ಜಾಸ್ತಿ ಬರ್ತಾ ಇದೆ, ಹಣದ ಕೊರತೆ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಯಾರೂ ಕೂಡ ನಾವು ಕೆಲಸಗಳಿಗೆ ಹೋಗ್ತಾ ಇದ್ದೀವಿ. ಆದರೆ ನಿಜಕ್ಕೂ ಹೇಳ್ತೀನಿ, ನಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ, ಒಬ್ಬ ಪದವೀಧರರನ್ನಾಗಿ ಮಾಡಿ, ಒಬ್ಬ ಇಂಜಿನಿಯರನ್ನಾಗಿ ಮಾಡಿ, ಸ್ಥಳೀಯವಾಗಿ ಉದ್ಯೋಗಗಳು ಏನು ಸಿಗ್ತದೆ ಹಂತ ಹಂತವಾಗಿ ಅದಕ್ಕೆ ಸೇರಿಸುವಂಥ ಕೆಲಸ ತಮ್ಮ ಮಕ್ಕಳಿಂದ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಆಶಾ ಕಾರ್ಯಕರ್ತರ ವಿಚಾರದಲ್ಲೂ ಒಂದು 2 ವಿಚಾರವನ್ನು ಹೇಳ್ತೀನಿ. ಇವತ್ತು ಆಶಾ ಕಾರ್ಯಕರ್ತರು ಒಂದು ಸಾಮಾಜಿಕ ಕಾರ್ಯಕರ್ತರಾಗಿ ಆರೋಗ್ಯ ವಿಚಾರದಲ್ಲಿ ಇವತ್ತು ಕೆಲಸ ಮಾಡ್ತಾರೆ. ಕನಿಷ್ಠ ಅವ್ರಿಗೂ ಕೂಡ ಒಂದು ಅಸಮಾಧಾನ ಇದೆ. ನಾವು ದುಡ್ಡಷ್ಟು ವೇತನ ಬರ್ತಾ ಇಲ್ಲ, ನಮಗೆ ಕನಿಷ್ಠ ವೇತನ ಸಿಗ್ತಾ ಇಲ್ಲ, ಸರ್ಕಾರದ ನೌಕರರಾಗಿ ನಮ್ಮನ್ನು ಪರಿಗಣನೆ ಮಾಡ್ತಾ ಇಲ್ಲ ಅನ್ನೋದು ಕೊರತೆ ಅವರಲ್ಲಿ ಆಗ್ತಾ ಇದೆ. ಆದರೆ ನಾವು ಸುಮಾರು 20-30 ವರ್ಷಗಳ ಹಿಂದೆ ನಮಗೆ ಆರೋಗ್ಯ ಕಾರ್ಯಕರ್ತರು ಅಂತ ಗೋಡೆ ಮೇಲೆ ಬಂದು ಬರಿತಾ ಇದ್ರು. ಅದೊಂದು ನೆನಪು ಇವತ್ತು ನಮಗೆ ಬರ್ತಾ ಇದೆ. ಆಶಾ ಕಾರ್ಯಕರ್ತರಲ್ಲಿ ಯಾವತ್ತಿಗೂ ಕೂಡ ಒಂದು ಒಳ್ಳೆಯ ಕೆಲಸ ಮಾಡ್ತದೆ. ಯಾಕಂದರೆ ಇದೊಂದು ಸರ್ಕಾರದ ಕೊಂಡಿಯಾಗಿ ಆಶಾ ಕಾರ್ಯಕರ್ತರು ತಳಮಟ್ಟದಲ್ಲಿ ಇವತ್ತು ಏನು ಬಾಣಂತಿಯರು, ಗರ್ಭಿಣಿಯರು, ಶಿಶುಗಳು ಅಥವಾ ಮತ್ತು ಏನು ತಳಮಟ್ಟದಲ್ಲಿ ಗ್ರಾಮಗಳಲ್ಲಿ ಕಾಯಿಲೆಗಳೇನು ಬರ್ತಾ ಇದೆ ಅದನ್ನು ಸರ್ಕಾರಕ್ಕೆ ಹಂತವಾಗಿ ತಲುಪಿಸುವಂಥ ಕೆಲಸವನ್ನು ಆಶಾ ಕಾರ್ಯಕರ್ತರು ಮಾಡ್ತಾರೆ. ಅವರು ಎಲ್ಲೋ ಒಂದು ಕಡೆ ಅಸಮಾಧಾನ ಇದೆ, ನಮಗೆ ಸರಿಯಾಗಿ ಒಂದು ವೇತನ ಕೊಡ್ತಾ ಇಲ್ಲ. ಆದರೆ ಅವರು ಸಂಘಟಿತರಾಗಿ ಹೋರಾಟ ಮಾಡುವಂಥ ಕೆಲಸ ಆಗಬೇಕು. ನನ್ನ ಒಂದು ಸಲಹೆ ಏನೆಂದರೆ, ರಾಜ್ಯ ಸರ್ಕಾರ ಮತ್ತು ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ಆದರೆ ಇವರು ಸರ್ಕಾರ ಒಂದೇ ಸಾರಿ ಲಕ್ಷಾಂತರ ಜನಕ್ಕೆ ಆಶಾ ಕಾರ್ಯಕರ್ತರಿಗೆ ಒಂದೇ ಸಾರಿ ವೇತನವನ್ನು ಇದು ಮಾಡೋಕ್ಕಾಗಲ್ಲ. ಅದು ಕನಿಷ್ಠ ವೇತನವನ್ನು ಕೂಡ ಮಾಡೋಕ್ಕಾಗಲ್ಲ. ಕನಿಷ್ಠ ಒಂದು ಗೌರವಧನ ಒಂದು 10,000 ಕೊಡ್ಬೋದು, ಅಥವಾ ತಿಂಗಳಿಗೆ 1,000-2,000 ಕೊಡ್ಬೋದು. ಆದರೆ ಸ್ಥಳೀಯ ಮಟ್ಟದಲ್ಲಿ ನೋಡು, ಚಿನ್ನಪ್ಪನವರು ಅಂತವರು ಇವತ್ತು ಅಂತ ನಿಮ್ಮನ್ನು ಗುರುತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂತಹ ನಾನಾ ಸಂಘ ಸಂಸ್ಥೆಗಳು ಅವರು ಅದು ಇಂಥ ಆಶಾ ಕಾರ್ಯಕರ್ತರನ್ನು ಅಥವಾ ಅಂಗನವಾಡಿ ಕಾರ್ಯಕರ್ತರನ್ನ ಅಥವಾ ಪೌರ ಕಾರ್ಮಿಕರನ್ನು ಗುರುತಿಸಿ ಕೆಲಸ ಮಾಡುವಂಥ ಆಗಬೇಕು. ತಾವು ಇವತ್ತು ಸ್ಥಳೀಯ ಮಟ್ಟದಲ್ಲಿ ಏನು ಪುರಸಭೆ ಆಗಲಿ, ನಗರಸಭೆ ಅಥವಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಶಾ ಕಾರ್ಯಕರ್ತರಿಗೆ ಏನು ಸೌಲಭ್ಯಗಳು ಸಿಗ್ಬೋದು, ಅಥವಾ ಗೌರವ 500 ರೂಪಾಯಿ ಗೌರವಧನ ಕೊಡ್ಬೋದು, ಅಥವಾ ಒಂದು ಬಟ್ಟೆಯನ್ನು ಕೊಡುವಂಥ ಆಗೋದು, ಅವ್ರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡುವಂಥ ಇದು ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಳಮಟ್ಟದಲ್ಲಿ ಆದರೆ ಭಾಳ ಅನುಕೂಲ ಅಂತ ನನ್ನ ಒಂದು ಭಾವನೆ. ನಾವು ನೇರವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಹೇಳೋಕ್ಕಾಗೋದಿಲ್ಲ. ಅದು ಸರ್ಕಾರಕ್ಕೆ ಆರ್ಥಿಕ ಪರಿಸ್ಥಿತಿ ಹೊರೆಯಾಗ್ತದೆ. ಆದರೆ ಕನಿಷ್ಠ ಮಟ್ಟದಲ್ಲಿ ಸ್ಥಳೀಯ ಸಂಸ್ಥೆಗಳು ಇವತ್ತು ಪಂಚಾಯತಿ ಮೆಂಬರ್ ಆಗಲಿ, ಚೇರ್ಮನ್ ಆಗಲಿ, ಅಥವಾ PO ಆಗಲಿ, ಒಬ್ಬರ ಕಮಿಷನರ್ ಆಗಲಿ, ಒಬ್ಬರ CO ಆಗಲಿ, ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರೆ ಕನಿಷ್ಠ ಆಶಾ ಕಾರ್ಯಕರ್ತರಿಗೆ ಭಾಳ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ. ಒಬ್ಬ ಸಾಮಾಜಿಕ ಕಾರ್ಯಕರ್ತರಾಗಿ ಒಂದು ಆಶಾ ಕಾರ್ಯಕರ್ತರನ್ನು ಗುರುತು ಮಾಡುವಂಥ ಕೆಲಸ ಅಥವಾ ಸನ್ಮಾನ ಮಾಡುವಂಥ ಕೆಲಸ ಮಾಡ್ತಾರೆ. ಬಹುಶಃ ಚಿನ್ನಪ್ಪನವರು ನನಗೆ 1993-32 ವರ್ಷ ಆಗಿದೆ. ಆದರೆ ಇವತ್ತು ಕೂಡ ಅವರಲ್ಲಿ ಸಾಮಾಜಿಕ ಕಳಕಳಿ ಅನ್ನೋದು ಇವತ್ತು ಅವರಲ್ಲೂ ಕೂಡ ಇದೆ. ಇವತ್ತು ಚಿನ್ನಪ್ಪನವರು ಸಾಮಾಜಿಕವಾಗಿ ಅಥವಾ ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲಿ ಇವತ್ತು ಬೆಳೆದು ನಿಂತಿದ್ದಾರೆ. ಆ ಕಾರಣಕ್ಕೋಸ್ಕರ ಇವತ್ತು ನಿಮ್ಮಂಥವ್ರನ್ನ ಇವತ್ತು ಗುರುತು ಸನ್ಮಾನ ಮಾಡ್ತಾರೆ. ಇವತ್ತು ಅವ್ರ ಜೊತೆಯಲ್ಲಿ ಬೆಳೆದಂಥವ್ರು, ಚಿನ್ನಪ್ಪನವ್ರ ಜೊತೆ ಬೆಳೆದಂಥವ್ರು, ಅವ್ರ ವಯಸ್ಸಿನವರು ಅಥವಾ ರಾಜಕೀಯವಾಗಿ ಬೆಳೆದಂಥವ್ರು ಯಾರು ಕೂಡ ನಿಮ್ಮನ್ನು ಗುರುತು ಮಾಡೋಕ್ಕಾಗೋದು. ಕಾರಣ ಏನಂದರೆ, ಸಾಮಾಜಿಕವಾಗಿ ಯಾವುದೋ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ಕೊತಾರೆ. ಅವರು ಒಂದು ಹಂತಕ್ಕೆ ಹೋದ ಮೇಲೆ ನಿಮ್ಮನ್ನು ಯಾರು ಕೇರ್ ಮಾಡೋದಿಲ್ಲ. ಮತ್ತು ರಾಜಕೀಯವಾಗಿ ಒಂದು ಪಂಚಾಯತಿ ಮೆಂಬರ್ ಆಗ್ತಾರೆ, ಅಥವಾ ಚೇರ್ಮನ್ ಆಗ್ತಾರೆ, ತಾಲೂಕು ಪಂಚಾಯತಿ, ತಾಲೂಕು ಬೋರ್ಡು, ಜಿಲ್ಲಾ ಪಂಚಾಯತಿ ಮಂತ್ರಿಗಳು, MLA ಆಗ್ತಾರೆ. ಅವ್ರು ಯಾರು ಕೂಡ ನಿಮ್ಮನ್ನು ಬಳಸ್ಕೊತಾರೆ ಹೊರತು ನಿಮ್ಮನ್ನು ಬೆಳವಣಿಗೆಗೆ ಅವರ ಸಹಕಾರ ಯಾವತ್ತೂ ಆಗೋದು. ಇವತ್ತು ನಿಮ್ಮನ್ನು ಸನ್ಮಾನ ಮಾಡ್ತಾ ಇದ್ದೀರಾ, ನಿಮ್ಮ ಎಲೆಕ್ಷನ್ಗೋಸ್ಕರ ಅವರೇನು ಮಾಡ್ತಾ ಇದ್ದಾರಾ? ಏನಿಲ್ಲಲ್ಲ. ಇವತ್ತು ಯಾರೋ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್, ತಾಲೂಕು ಪಂಚಾಯತಿ ಮೆಂಬರು, ಅಥವಾ ಒಬ್ಬ MLA ಆಗಲಿ, MP ಯಾರೇ ಆಗಲಿ, ನಿಮಗೆ ಯಾವ ಜ್ಞಾಪಕ ಬರ್ತದೆ? ನಿಮಗೆ ಎಲೆಕ್ಷನ್ ಟೈಮಲ್ಲಿ ನಿಮಗೆ ಜ್ಞಾಪಕ ಬರ್ತದೆ, ನಿಮ್ಮನ್ನು ಬಳಸ್ಕೊತಾರೆ. ಎಷ್ಟರ ಮಟ್ಟಿಗೆ ಅದು ಸಮರ್ಪಕ ಅದ ಒಂದು ಸೌಜನ್ಯವಾಗಿ ಇದು ಮಾಡ್ತಾರೆ. ಮಿಕ್ಕಿ ಟೈಮಲ್ಲಿ ನಿಮಗೆ ಜ್ಞಾಪಕ ಬರ್ತಾರೆ ಬರೋದು. ಇನ್ನು ಆರ್ಥಿಕವಾಗಿ ಏನಂದರೆ,
ನಾವು ಇವತ್ತು ರಿಯಲ್ ಎಸ್ಟೇಟಲ್ಲಿ ಸಾಕಷ್ಟು ಜನ ದುಡ್ಡು ಮಾಡಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೋಸ್ಕರ ನಾನು ಇವತ್ತು ಆಶಾ ಕಾರ್ಯಕರ್ತರಾಗಲಿ ಅಥವಾ ಅಂಗನವಾಡಿ ಕಾರ್ಯಕರ್ತರಾಗಲಿ ಅಥವಾ ಪೌರ ಕಾರ್ಮಿಕರು ತಳಮಟ್ಟದಲ್ಲಿ ಇವರಿದ್ದರೆ ನಾವು ಕೆಲಸಗಳು ಸಾಧ್ಯ ಆಗೋದು. ಇದು ಸರ್ಕಾರದ ತಳಮಟ್ಟದ ಒಂದು ಮಟ್ಟದಲ್ಲಿ ಕೆಲಸ ಮಾಡೋಂಥವ್ರು ನಿಜಕ್ಕೂ ಸರ್ಕಾರ ಗುರ್ತು ಮಾಡಬೇಕಾಗಿತ್ತು. ಆದರೆ ಸ್ಥಳೀಯ ಸಂಘ ಸಂಸ್ಥೆಗಳು ಕೂಡ ಅವ್ರನ್ನ ಗುರ್ತು ಮಾಡ್ತಾ ಇಲ್ಲ. ಆದರೆ ಏನೋ ದುಡಿಸ್ಕೋಬೇಕು. ನಿಮ್ಮಲ್ಲಿ ಒಂದು ಮನೋಭಾವನೆ ಇದೆ, ನಾವು ಬೆಳಗ್ಗಿನ ಸಂಜೆ ಕಡೆ ದುಡಿತೀವಿ, ಕನಿಷ್ಠ ನಮಗೆ ಒಂದು ಆರ್ಥಿಕ ಭದ್ರತೆ ಇದೆಯಾ ಅಥವಾ ಸಾಮಾಜಿಕ ಭದ್ರತೆ ಇದೆಯಾ, ಏನಿಲ್ಲ. ಯಾಕೆ ಇದು ಒಂದ್ಸರಿ ಯೋಚನೆ ಮಾಡಬೇಕು. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಕಡೆ ಅಸಮಾಧಾನ ಇದೆ, ನನಗೆ ನಾನು ಮಾಡಿದ ಕೆಲಸಕ್ಕೆ ಸರಿಯಾಗಿ ಒಂದು ವೇತನ ಸಿಗ್ತಾ ಇಲ್ಲ. ಯಾಕೆ ಅಂತ ಒಂದು ದೌರ್ಬಲ್ಯಗಳನ್ನು ಮನಸ್ಸನ್ನು ನೀವು ಯಾವತ್ತೂ ಅಂದ್ಕೋಬೇಡ್ರಿ. ಕನಿಷ್ಠ ನಿಮ್ಮೊಂದು ಸಮಾಜ ಸೇವೆ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿ, ಬಿಡುವಿನ ಸಮಯದಲ್ಲಿ ಒಂದು ಪುಸ್ತಕಗಳ ಓದುವನ್ನು ಅಭ್ಯಾಸ ಮಾಡಿಸ್ಕೊಳ್ರಿ. ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ. ಈ ನಿಟ್ಟಿನಲ್ಲಿ ಇವತ್ತು ಚಿನ್ನಪ್ಪನವರು ಕಳೆದ ಒಂದು 30 ವರ್ಷಗಳಿಂದ ಸುಮಾರು 1000 ಅಥವಾ 1500 ಸಂಘ ಸಂಸ್ಥೆಗಳನ್ನು ಬೆಂಗಳೂರು ನಗರ, ಗ್ರಾಮಾಂತರ ಅಥವಾ ರಾಮನಗರ ಜಿಲ್ಲೆಯಲ್ಲಿ ಯೋಜನಾ ಸೇವೆ ಮತ್ತು ನೆಹರು ಯುವ ಕೇಂದ್ರದಲ್ಲಿ ಒಬ್ಬ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿ ಸಂಘ ಸಂಸ್ಥೆಗಳನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಯಾಕೆ ಸಂಘ ಸಂಸ್ಥೆಗಳು ಬೇಕು ಅಂದರೆ, ನಾವು ಸಂಘಟಿತರಾಗಿ ಹೋರಾಟ ಮಾಡಿದಾಗ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನು ನಾವು ಪಡ್ಕೋಬೇಕಾದ್ರೆ ಒಂದು ಸಂಘ ಅನ್ನೋದು ಇದೆ. ನಾವು ನೇರವಾಗಿ ನಾವೊಬ್ಬರೇ ಕೆಳಗಾದಾಗ ಸಂಘಟನೆ ಆಗೋದು, ಯಾವುದು ಸರ್ಕಾರದ ಸೌಲಭ್ಯಗಳು ಬರೋದು. ಒಂದು ಸಂಘದ ಮುಖಾಂತರ ನಾವೇ ಒಂದು ಆರ್ಥಿಕವಾಗಿ ಒಂದು ಸಬಲರ ಆಗಬೇಕು ಅಂದರೆ ಒಂದು ಆರ್ಥಿಕ ಒಂದು ಸಂಘ, ಇವಾಗ ಶಿವಶಕ್ತಿ ಗುಂಪುಗಳ ಥರ ನೀವು ಒಂದು ಸಹಕಾರ ಸಂಘಗಳನ್ನು ಅಥವಾ ಯುವ ಸಂಘಗಳನ್ನು, ವಿಪ ಸಂಘಗಳನ್ನು, ಮಹಿಳಾ ಸಂಘಗಳನ್ನು ಮಾಡಿಕೊಂಡು ಆ ನಿಟ್ಟಿನಲ್ಲಿ ಕನಿಷ್ಠ ಒಂದು ಪ್ರಯತ್ನ ಮಾಡಿದಾಗ ಮುಂದೆ ಭವಿಷ್ಯದಲ್ಲಿ ಒಂದು 5 ವರ್ಷನ 10 ವರ್ಷನ ಆದಾಗ ಅದು ಕನಿಷ್ಠ ನಿಮಗೆ ಒಂದು ಫಲವನ್ನು ಕೊಡ್ತದೆ. ನಮಗೆ ಸರ್ಕಾರದಿಂದ ಏನು ಬಂದಿಲ್ಲ ಬಿಡಪ್ಪ, ಏನು ಪ್ರಯೋಜನ ಇಲ್ಲ ಅನ್ನೋ ಅನ್ಕೋಬಾರ್ದು. ಆದರೆ ನಿರಂತರವಾಗಿ ಬರೀ ನಾವು ಈ ಮಟ್ಟದಲ್ಲಿ ನಾವು ಯೋಚನೆ ಮಾಡಬಾರ್ದು, ಪರ್ಯಾಯ ಮಟ್ಟದಲ್ಲೂ ಕೂಡ ನಾವು ಯೋಚನೆ ಮಾಡಿದಾಗ ಕನಿಷ್ಠ ನಾವು ಆರ್ಥಿಕ ಭದ್ರತೆಗಾಗಿ, ಸಾಮಾಜಿಕವಾಗಿ ನಮ್ಮನ್ನು ಗುರುತುವಂಥ ಕೆಲಸ ಆಗ್ತದೆ ಅನ್ನೋ ಒಂದು ಕೊಂಡಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು. ದುರಂತ ಏನು ಅಂತ ಹೇಳಿದ್ರೆ, ಯಾರು ಹೆಚ್ಚು ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಭಾಳ ಒಂದು ಕಡಿಮೆ ಪ್ರಮಾಣದ ಸರ್ಕಾರದ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಯಾರು ಕಡಿಮೆ ಕೆಲಸ ಮಾಡ್ತಾರೆ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಇದು ನಮ್ಮ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಒಂದು ಅವ್ಯವಸ್ಥೆ ಆಗಿದೆ. ಮತ್ತು ನಮ್ಮ ಸಾರಿ ಹೇಳಿದ್ರು, ಸ್ಥಳೀಯವಾಗಿ ಸರ್ಕಾರನೇ ಇಲ್ದಿರ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಕೂಡ ಅತಿ ಹೆಚ್ಚು ಇವರಿಗೆ ಸೌಕರ್ಯಗಳನ್ನು, ಸಹಕಾರಗಳನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ಆ ಒಂದು ಸ್ಥಳೀಯ ಸಂಸ್ಥೆಗಳು, ಗ್ರಾಮ ಪಂಚಾಯತಿ, ಪುರಸಭೆ, ನಗರಸಭೆ ಮಾಡಲಿ. ಆ ನಿಟ್ಟಿನಲ್ಲಿ ಅವರು, ಯಾಕಂದರೆ ಸ್ಥಳೀಯ ಸಂಸ್ಥೆ ಅಂದರೆ ಅವ್ರಿಗೆ ಆದ ಒಂದು ಅಧಿಕಾರ ಇರ್ತದೆ. ಸರ್ಕಾರದ ಜೊತೆಗೆ ಇದು ಕೂಡ ಇವರಿಗೆ ಕೊಟ್ಟಾಗ ಇವರು ಇನ್ನಷ್ಟು ಒಂದು ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ಕೊಟ್ಟು, ಮತ್ತು ನೀವು ಕೂಡ ಸಂಘಟಕರಾಗಬೇಕು, ವಿಚಾರವನ್ನು ತಿಳ್ಕೊಬೇಕು ಅಂತೇಳಿ ಭಾಳ ಸ್ಪಷ್ಟವಾಗಿ ಒಂದು ಒಳ್ಳೆ ಕನ್ನಡ ಕಾರ್ಯಕ್ರಮದ ಜೊತೆಗೆ ನಮ್ಮ ಕನ್ನಡದ ಅಳಿವುಳಿ ಬಗ್ಗೆ, ಮತ್ತು ಯಾವ ರೀತಿ ಭಾಷೆಯನ್ನು ಕಟ್ಟಬೇಕು, ಮತ್ತು ನಮ್ಮದು ಪಾತ್ರ ಏನು, ಮತ್ತು ನಾವು ಬಿಡುವಿನ ವೇಳೆ ನಮ್ಮದೇ ಆದ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಲವಾರು ವಿಚಾರಗಳನ್ನು ಇವತ್ತು ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ವೇದಿಕೆಯಲ್ಲಿ ನನಗೆ ತುಂಬ ಖುಷಿಯಾಯಿತು. ಮುತ್ತನಲ್ಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಿದ್ದಾರೆ, ಮತ್ತು ನಮ್ಮೆಲ್ಲರ ಒಡನಾಡಿ ಅಂತ ಹೇಳ್ಬೋದು CR ವಿಜಯಕುಮಾರ್ ಸರ್. ಅವರು ಇಡೀ ತಾಲೂಕಿಗೆ ಕನ್ನಡದ ಪುಸ್ತಕ, ನಮ್ಮ ತಾಲೂಕಿನ ಒಂದು ಪರಿಚಯ ಮಾಡುವಂತಹ ಪುಸ್ತಕವನ್ನು ಮೊಟ್ಟಮೊದಲನೇದಾಗಿ ಬಿಡುಗಡೆ ಮಾಡಿ ನಮ್ಮ ತಾಲೂಕಿನ ಒಂದು ವೈಭವವನ್ನು ಅವರ ಪುಸ್ತಕದಲ್ಲಿ ಚಿತ್ರಿಸಿದರು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನನ್ನ ಒಡನಾಡಿಯಾಗಿ ನಮ್ಮೊಟ್ಟಿಗೆ ಸ್ನೇಹಿತರಾಗಿ, ಹಿತೈಷಿಗಳಾಗಿ ಕೆಲಸ ಮಾಡ್ತಿದ್ದೀವಿ. ಮತ್ತು ತುಂಬ ಅಚ್ಚುಕಟ್ಟಾಗಿ ನಮ್ಮ ಕನ್ನಡದ ಒಂದು ಗೀತೆಗಳನ್ನು ಹಾಡಿ ನಮ್ಮೆಲ್ಲರಿಗೂ ಪ್ರತಿ ಕಾರ್ಯಕ್ರಮದಲ್ಲೂ ಬಂದು ನಮ್ಮ ಜೊತೆ ಇರ್ತಾರೆ. ಮುಖ್ಯವಾಗಿ ಈ ದಿನ ಕನ್ನಡ ರಾಜ್ಯೋತ್ಸವ. ಹೆಚ್ಚಾಗಿ ನಾನು ಮಾತಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ವಿಜಯಕುಮಾರ್ ಸರ್ ಅವರು ಎಲ್ಲ ಮಾತಾಡಿದ್ದಾರೆ. ಕನ್ನಡ ನೆಲ, ಜಲ, ಭಾಷೆ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು. ಯಾಕೆಂದರೆ ಏಕೀಕರಣ ಆದಾಗ ಅನೇಕ ಮಹನೀಯರ ಒಂದು ಕೊಡುಗೆ ನಮ್ಮ ಕರ್ನಾಟಕದ ಮೇಲೆ ಇದೆ. ಯಾಕೆಂದರೆ ಕನ್ನಡ ಭಾಷೆ ಇದ್ದರೆ ಮಾತ್ರನೇ ಕರ್ನಾಟಕ. ಕನ್ನಡದ ಉಳಿವಿಗಾಗಿ, ಕನ್ನಡದ ಭಾಷೆಗಾಗಿ ನಾವೆಲ್ಲರೂ ನಮ್ಮ ಭಾಷೆಯಲ್ಲಿ ನಾವೆಲ್ಲರೂ ಜೊತೆ ಇರಬೇಕಾಗುತ್ತೆ. ಅನೇಕ ಸಾಹಿತಿಗಳು, ಹೋರಾಟಗಾರರು, ಚಿಂತಕರು, ಮಹನೀಯರು ನಮಗೆ ಈ ಒಂದು ನೆಲದ ಬಗ್ಗೆ, ಕರ್ನಾಟಕದ ಏಕೀಕರಣದಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟು ಈ ದಿನ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಮತ್ತೆ ನಾನು ರಿಪೀಟ್ ಮಾಡಲ್ಲ, ಯಾಕೆಂದರೆ ಇದನ್ನು ಪುನರಾವರ್ತನೆ ಮಾಡಲ್ಲ. ಯಾಕೆಂದರೆ ಈ ದಿನ ನಾವೆಲ್ಲರೂ ಕನ್ನಡ ರಾಜ್ಯೋತ್ಸವವನ್ನು
ನಮ್ಮ ಅದ್ದೂರಿಯಾಗಿ ಎಲ್ಲ ರೀತಿಯಲ್ಲೂ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದೊಂದು ನಮ್ಮ ಕನ್ನಡದ ಗುರುತು ಅರಿಶಿಣ ಕುಂಕುಮ ಯಾವ ರೀತಿ ಇದೆ ಅಂದರೆ ಎಲ್ಲರಿಗೂ ಜ್ಞಾಪಕ ಬರುತ್ತೆ. ನಮ್ಮ ಕನ್ನಡದ ಗುರುತು ಯಾವುದು ಅಂದರೆ ನಾವು ಯಾವಾಗಲೂ ಹಚ್ಚುವಂಥ ಅರಿಶಿಣ ಕುಂಕುಮ ಅಂತ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಯಾಕೆಂದರೆ ಇದು ನಮ್ಮ ಗುರುತು, ಕರ್ನಾಟಕದ ಗುರುತಾಗಿ ಬೆಳೆದು ಬಂದಿದೆ. ನಾವೆಲ್ಲರೂ ಇಲ್ಲಿರೋರೆಲ್ಲ ಸಂಘಟನೆಗಳಲ್ಲಿ ಹೆಚ್ಚಾಗಿದ್ದೀವಿ. ಇವಾಗ ಇವರೆಲ್ಲ ಕನ್ನಡದ ಮೊನ್ನೆ ಒಂದು ಫಿಲಮ್ ರಿಲೀಸ್ ಮಾಡಿದ್ರು. ನನಗೆ ತುಂಬ ಖುಷಿ ಆಯಿತು. ಯಾವ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಚಿತ್ರ ತೆಗಿತಾರೆ. ಅದರಲ್ಲಿ ಎಷ್ಟು ಚಕ್ಕವಾಗಿ ಒಂದು ಚಲನಚಿತ್ರವನ್ನು ತೆಗೆದಿದ್ರು ಅಂದರೆ ನಮಗೆಲ್ಲೋ ಹೋಗಿ ಥಿಯೇಟ್ರಲ್ಲಿ ಕುಳಿತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇರುವಂಥ ಚಿತ್ರಗಳು ಕೂಡ ಆ ಚಿತ್ರಕ್ಕೆ ಸಮಾನ ಇರಲಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದರು. ಯುವಕರು ಮುಂದೆ ಬರಬೇಕು, ಈ ಥರ ಕನ್ನಡದ ಕಾರ್ಯಕ್ರಮಗಳನ್ನೆಲ್ಲದಕ್ಕೆ ಉದಾಹರಣೆ ಕೊಟ್ಟೆ ಅಷ್ಟೇ. ಮತ್ತು ಇಲ್ಲಿ ಚಿನ್ನಪ್ಪ ಅವರು ಮಾಡ್ತಾ ಇರೋಂಥ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾದ ಕಾರ್ಯಕ್ರಮ. ಯಾಕೆಂದರೆ ನಮ್ಮ ಸುತ್ತಮುತ್ತಲು ಇರುವಂತಹ ಆಶಾ ಕಾರ್ಯಕರ್ತರನ್ನು ಗುರುತಿಸಿ ಕನ್ನಡದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಕನ್ನಡದ ಒಂದು ಶಾಲನ್ನು ತೊಡಿಸಿ ಅವರಿಗೆ ಒಂದು ಸನ್ಮಾನ ಮಾಡ್ತಿದ್ದಾರಲ್ಲ, ಇದು ನಾವೆಲ್ಲರೂ ಮೆಚ್ಚುವಂಥ ಕಾರ್ಯಕ್ರಮ. ಈ ದಿನ ಎಲ್ಲ ಕಡೆ ಕನ್ನಡದ ಬಾವುಟ ರಾರಾಜಿಸ್ತಾ ಇದೆ. ಈ ದಿನ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ನಮ್ಮ ವೇದಿಕೆ ಮೇಲಿರುವಂತಹ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೂ ಹಾಗೂ ಆಶಾ ಕಾರ್ಯಕರ್ತರಿಗೂ ಹೊಂದಿಸುತ್ತಾ, ನಮ್ಮ ಈ ಕನ್ನಡ ಅಂದರೆ ನಮಗೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಎಲ್ಲೇ ಹೋಗಲಿ ಎಲ್ಲೇ ಬರಲಿ ನಾವು ಫಸ್ಟ್ ಮಾತಾಡೋದು ನಮ್ಮ ಕನ್ನಡ ಅಂದರೆ ನಮ್ಮ ತಾಯಿ ನಮ್ಮ ಭುವನೇಶ್ವರಿನೇ ನಮ್ಮ ತಾಯಿ ಅಂತ ನಾವು ಪ್ರತಿಯೊಂದು ಹೋರಾಟದಲ್ಲಿ ಎಷ್ಟೋ ಜನ ನಮ್ಮ ಕನ್ನಡಕ್ಕಾಗಿ ಹೋರಾಡ್ತಾ ಇರ್ತಾರೆ. ಅವ್ರು ಓಡಾಡುವಾಗ ನಾವು ಅವ್ರಿಗೆ ಕೈ ಜೋಡಿಸ್ರೆ ನಾವು ಕನ್ನಡವನ್ನು ಉಳಿಸ್ಕೋಬೋದು. ಈ ಕಾಲಘಟ್ಟದಲ್ಲಿ ಕನ್ನಡ ಎಲ್ಲೋ ಮರೆಮಾಚಿ ಹೋಗ್ತಾ ಇದೆ ಅನಿಸ್ತಾ ಇದೆ. ಯಾಕಂದರೆ ತುಂಬ ಅನ್ಯ ಭಾಷೆಯವರು ಬಂದು ನಮ್ಮ ಜೊತೆಯಲ್ಲಿ ಎಲ್ಲ ಸೇರ್ಕೊಬಿಟ್ಟಿದ್ದಾರೆ. ಅವ್ರು ಕನ್ನಡ ಬಂದ್ರೇನು ನಮ್ಮ ಕರ್ನಾಟಕದವರೇ ಆಗಲಿ, ಕನ್ನಡ ಬಂದರೆ ಅವ್ರು ಕನ್ನಡ ಮಾತಾಡೋದಕ್ಕೆ ಅವ್ರು ಹಿಂಜರಿ ಇರ್ತಾರೆ. ಯಾಕಂದರೆ ಅವ್ರಿಗೊಂದು ಪ್ರೆಸ್ಟೇಜು ಇದಾಗೋಗ್ಬಿಟ್ಟಿದೆ. ಯಾಕೆ ಅನ್ನೋದು ನಾನು ಎಷ್ಟೋ ಜನ ಕೇಳಿದ್ದೀನಿ, ಯಾಕೆ ನೀವು ಕನ್ನಡ ಮಾತಾಡಲ್ಲ ಅಂದ. ನಾವು ಆ ಸ್ಥಳೀಯ ಇದಕ್ಕೆ ನಾವು ಹೊಂದ್ಕೊಬಿಟ್ಟಿದ್ದೀವಿ, ನಮ್ಮ ಕನ್ನಡ ಮಾತಾಡೋಕೆ ಆಗ್ತಾ ಇಲ್ಲ ಪ್ರತಿಯೊಬ್ಬರು ಅಂತ. ನೀವೇ ಈ ಥರ ಮಾತಾಡಿದ್ರೆ ಹೇಗೆ, ನಾವು ಕನ್ನಡ ಉಳಿಸ್ಕೋಬೇಕಲ್ವಾ ಅಂತ. ಈಗ ನಮ್ಮ ಸರ್ಕಾರದವರು ಅಷ್ಟೇ ನಮ್ಮ ಕನ್ನಡ ಶಾಲೆಗಳು ಎಷ್ಟೋ ಶಾಲೆಗಳು ಮುಚ್ಚುತ್ತಾ ಇದೆ. ಅದಕ್ಕೆ ಅವ್ರು ಸ್ವಲ್ಪ ಕಿವಿ ಕೊಟ್ಟು ಕನ್ನಡ ಶಾಲೆಗಳು ಪರವಾಗಿ ಬಂದು ನಿಂತ್ಕೊಂಡ್ರೆ ಕನ್ನಡ ಶಾಲೆಗಳು ಹಂಗೆ ನಾವು ಮುಂದೆ ನಡೆಸ್ಕೊಂಡು ಹೋಗಬೇಕು. ಈಗ ಆಂಗ್ಲ ಮಾಧ್ಯಮ ಬಂದ್ಬಿಟ್ಟು ಪ್ರತಿಯೊಂದು ಸ್ಕೂಲಲ್ಲಿ ಪ್ರತಿಯೊಂದು ಆಂಗ್ಲ ಭಾಷೆನೇ ಅವ್ರಿಗೆ ಇದಾಗೋಗ್ಬಿಟ್ಟಿದೆ. ನಾವು ಅದೇ ರೀತಿ ಮಾರೋಗ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ನಾವು ಸ್ವಲ್ಪ ಕಡಿವಾಣ ಹಾಕಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಈಗ ನಾವು ಪ್ರತಿಯೊಂದು 15 ಕಿಲೋಮೀಟ್ರ್ ಅಂದರೆ ನಮ್ಮ ಆನೆಕಲ್ಲು ತಾಲೂಕು ಭಾಷೆ ಆಗಲಿ, ಒಂದು ಊಟದ ವಿಚಾರದಲ್ಲೇ ಹೋಗಲಿ, ಪ್ರತಿಯೊಂದರಲ್ಲೂ ನಾವು ಅಂತರ ಗೊತ್ತಾಗುತ್ತೆ. ಈಗ ಉತ್ತರ ಕರ್ನಾಟಕನೇ ನೋಡ್ಕೊಳ್ಳಿ, ಆ ಕಡೆ ಜೋಳದ ರೊಟ್ಟಿ ಮಾತಾಡೋ ಶೈಲಿನೇ ಬೇರೆ ಇರುತ್ತೆ. ಮಂಗಳೂರು ಕಡೆ ಹೋದ್ರೆ ಅವ್ರು ಮಾತಾಡೋದು ಶೈಲಿ, ಊಟದ ವ್ಯವಸ್ಥೆನೇ ಬೇರೆ ಇರುತ್ತೆ. ನಮ್ಮ ಆನೆಕಲ್ ಪಕ್ಕ ನಮ್ಮ ಕನಕಪುರನೇ ಆಗಲಿ, ಆ ಕಡೆನೇ ಬೇರೆ ಥರ ಉಡುಗೆ ತೊಡುಗೆ ಪ್ರತಿಯೊಂದರಲ್ಲೂ ಎಷ್ಟೋ ಇರುತ್ತೆ. ಆದ್ರೂ ಎಲ್ಲರೂ ನಮ್ಮ ಕನ್ನಡ ಅಂತ ಬಂದಮೇಲೆ ಎಲ್ಲರೂ ಒಂದು ಕನ್ನಡದಲ್ಲಿ ಒಂದು ಒಗ್ಗೂಡಿಸ್ಕೊಂಡು ಹೋಗ್ಬೇಕಂತ ನನ್ನ ಮನೋಭಾವನೆ, ಇಚ್ಛೆ. ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬ ಎಲ್ಲರಲ್ಲೂ ಕಳ್ಕಳಿಯಿಂದ ಕೇಳ್ಕೊತಾ ಇದ್ದೀನಿ, ನಮ್ಮ ಕನ್ನಡ ಭಾಷೆಯನ್ನು ಉಳಿಸ್ಕೊಳ್ಬೇಕಾಗಿ ನನ್ನ ಪ್ರಾರ್ಥನೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕೋರ್ತಾ ಇದ್ದೀನಿ. ಮೊದಲಿಗೆ ನಮ್ಮ ಚಿನ್ನಪ್ಪಣ್ಣನಿಗೆ ಧನ್ಯವಾದಗಳಂತ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ನಮ್ಮ ಆಶಯಕರ್ತರು ಇಷ್ಟು ಕಷ್ಟಪಡ್ತಾರೆ ಅಂತ ನಮಗೆಲ್ಲ ಗೊತ್ತೇ ಇದೆ, ಕೆಲವ್ರಿಗೆ ಮಾತ್ರ ಗೊತ್ತಿರಲ್ಲ. ಅಂಥವ್ರನ್ನ ಗುರುತಿಸಿ ನಮ್ಮಣ್ಣ ಆದ ಚಿನ್ನಪ್ಪಣ್ಣ ಇವತ್ತು ಒಂದು ಸನ್ಮಾನ ಅಂತ ಇಟ್ಕೊಂಡಿದ್ದಾರೆ. ಅವರು ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರ್ತದೆ ಅಂತ ಹೇಳಿದ್ರೆ ಅವ್ರು ನೋಡಿ ತುಂಬ ಅಂದರೆ ತುಂಬ ಕಲಿಯೋದು ತುಂಬಾ ಇದೆ. ಯಾಕಂದರೆ ಅವರು ಕಷ್ಟಪಟ್ಟಿರೋದಕ್ಕೆ ಈ ಸೀಲ್ಸೇ ಕಾರಣ. ಯಾಕಂದರೆ ಈ ಸೀಲ್ಸ್ ಬರಬೇಕಂದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಅದನ್ನ ನೋಡೋಕ್ಕಾಗೆ ನಾನು ಆವಾಗ ಹೋಗಿ ಬರ್ತಾ ಇರ್ತೀನಿ. ನೋಡಿ ಅವರಿಂದ ಕಲಿಯೋದು ತುಂಬ ಅಂದರೆ ತುಂಬಾ ಇದೆ. ಹಾಗಾಗಿ ಅವ್ರಿಗೆ ಧನ್ಯವಾದಗಳನ್ನು ಹಂಚ್ತಾ ಇದ್ದೀನಿ. ಹಾಗೆ ನಮ್ಮ ಕಾರ್ಯಕರ್ತರದ್ದು ಒಂದು ಖುಷಿ ವಿಚಾರ ಏನಂದರೆ, ಕೊರೋನಾ ಅಂತ ಬಂತಲ್ವಾ, ಅವಾಗೆಲ್ಲ ನಾವು ಸ್ಯಾನಿಟೈಸರು, ಮಾಸ್ಕು ಏನೇನೋ ಮಾಡಿ ಸೇಫ್ಟಿ ನಾವು ಮನೆಗಿದ್ರೂ ತಾವುಗಳು ಕೆಲಸ ನಿಮ್ಮ ಪ್ರಾಣನ ಒತ್ತೆ ಇಟ್ಟು ಕೆಲಸ ಮಾಡಿರೋದಕ್ಕೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ನಾಗವೇಣಿ ಮೇಡಮ್ ಆದವರು ಸುಮಾರು ನಾನು ಒಂದು 25 ವರ್ಷದಿಂದ ನೋಡ್ತೀನಿ.
ಆವತ್ತಿಂದ ಇವತ್ತಿನ ತನಕ ಇದೇ ತರ ಇದ್ದಾರೆ, ಹಂಗೆ ಇರೋದಲ್ಲ. ಹಂಗೆ ಇದ್ದಾರೆ. ಹಾಗಾಗಿ ಅವ್ರ ನೋಡಿನೂ ಸ್ವಲ್ಪ ಫಾಲೋ ಮಾಡ್ತಾ ಇದ್ದೀವಿ. ಅವ್ರ ಥರನೂ ನಾವು ಇರಬೇಕು. ನನಗೆ ಏನಂದ್ರೆ ಏನೂ ಗೊತ್ತಿರಲಿಲ್ಲ. ಈಗಂದ್ರೆ ನಾವು ಮುಲ್ತಾನೂರು ಜನತೆಗೆ ನನ್ನ ಧನ್ಯವಾದಗಳು ಹೇಳಬೇಕು. ಪಂಚಾಯತಿಗೆ ಬಂದಮೇಲೆ ಸ್ವಲ್ಪ ನಾನು ಆಚೆ ಈಚೆ ಓಡಾಡೋದು ಕಲ್ತಿರೋದಂದ್ರೆ ನಮ್ಮ ಮನಸ್ಸಿನಪ್ಪಣ್ಣ, ಇವರು ಮಂಜಕ್ಕ, ಇವರಿಂದನೇ ನಾನು ಸ್ವಲ್ಪ ಕಲ್ತ್ಕೊಂಡು ಸ್ವಲ್ಪ ಜನಗಳ ಕೆಲಸಗಳು ಮಾಡೋಣ ಅಂತ ಓಡಾಡ್ತಾ ಇದ್ದೀವಿ. ಎಲ್ಲರೂ ಧನ್ಯವಾದ. ನಾನು ನಮ್ಮ ಮುಲ್ಲಕ್ಷ್ಮಕ್ಕನಿಗೆ ಧನ್ಯವಾದ. ನಾವಿಷ್ಟು ಎಲ್ಲರನ್ನೂ ಕರೆದು ಮಾಡಬೇಕು ಅಂತ ಹೇಳಿಲ್ಲ. 31ನೇ ತಾರೀಕು ಅಥವಾ 29ನೇ ತಾರೀಕು ಸಂಜೆ ನಾನು ಫೋನ್ ಮಾಡಿದೆ. ನಮ್ಮ ಪಂಚಾಯತಿಯಲ್ಲಿ ಎಷ್ಟು ಜನ ಆಶಾ ಕಾರ್ಯಕರ್ತರಿದೆ, ನಮ್ಮ ಮನೆ ಹತ್ರ ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮ ಮಾಡಿ ನಿಮ್ಗೆ ಅಭಿನಂದನೆ ಸಲ್ಲಿಸ್ಬೇಕು ಅಂತ. ಆ ಅಮ್ಮ ಇದ್ಕೊಂಡು, ಇಲ್ಲ ನಮ್ಮದೊಂದು ಫೆಸಿಲಿಟರ್ದು ಒಂದು ಗ್ಯಾಂಗ್ ಇದೆ, ನಾವು 22 ಜನ ಇದ್ದೀವಿ, 4 ಪಂಚಾಯತಿಗಳು. ಸರಿ ಆಯಿತು, 22 ಜನಕ್ಕೂ ಆಯಿತು, ಏನೋ ನಮ್ಮ ಕೈಯಲ್ಲಿ ಆಗಿದ್ದು ಒಂದು ಇದು ಮಾಡೋಣ. ನಮ್ಮ ವಿಜಯಕುಮಾರ್ ಸರ್ ಇಟ್ಕೊಂಡು, ಇಲ್ಲ ನೆನಪಿನ ಕಾಣಿಕೆಯನ್ನು ಮಾಡಿಸ್ಬಿಡು. ನಿನ್ನೆ ಬೆಳಗ್ಗೆ 10 ಗಂಟೆಯಲ್ಲಿ ಹೇಳಿದ್ರು. ಆಮೇಲೆ ಮಂಡ್ಯದಲ್ಲಿ ನಮ್ಮ ಸಹೋದರಿಗೆ ಈ ಥರ ಫೋನ್ ಹೇಳಿದೆ, ಒಂದು 30 ನೆನಪಿನ ಕಾಣಿಕೆ ಕಳಿಸ್ಬಿಡು ಅರ್ಜೆಂಟ್ ಅಂತ. ಸಂಜೆನೇ ಎಲ್ಲವೂ ಕೂಡ ನಿನ್ನೆ ಒಂದೇ ದಿನದಲ್ಲಿ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ನಿನ್ನೆ ಬೆಳಗ್ಗೆ 10ರಿಂದ ಇವತ್ತು 10 ಗಂಟೆ ಒಳಗೆ ಇಷ್ಟು ಕಾರ್ಯಕ್ರಮ ಆಗಲಿಕ್ಕೆ ಸಹಕಾರ ಆಯಿತು. ನೀವೆಲ್ಲರೂ ಕೂಡ ಬಂದಿದ್ದೀರಾ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಇರ್ತಕ್ಕಂಥ ನಿಮ್ಮ ಆಶಾ ಕಾರ್ಯಕರ್ತರು, ನಮ್ಮ ವಿಜಯಕುಮಾರ್ ಸರ್ ಹೇಳಿದ್ರು, ಅಂಗನವಾಡಿ ಕಾರ್ಯಕರ್ತರು ಬೇರೆ ಒಂದು ಯಾವುದಾದ್ರೂ ಒಂದು ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡುವ ಮುಖಾಂತರ ಒಂದು ಉನ್ನತ ಅಧಿಕಾರಿಗಳನ್ನು ವಿಚಾರವಂತರನ್ನು ತೆಗೆದುಕೊಂಡ್ಬಂದು ಒಂದು ಕಡೆ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡೋಣ ಇದರಲ್ಲಿ ಅಂತಕ್ಕಂಥದ್ದನ್ನ ನಾವು ನಮ್ಮ ಮಹೇಶ್ ಅವರು ಕೂಡ ಇವತ್ತು ಬೇರೆ ಕಡೆ ಇದ್ದಾರೆ, ನಾವೆಲ್ಲ ಒಂದು ತೀರ್ಮಾನ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಸಮಾಜದ ಕಟ್ಟ ಕಡೆಗೂ ಕೂಡ ಸರ್ಕಾರದ ಯಾವುದೇ ಸ್ಕೀಮ್ ಬರಲಿ ಅದನ್ನು ಇವರು ಆ ಮನೆಗೆ ತಲುಪಿಸ್ತಾರೆ, ಮತ್ತು ಯಾವುದೇ ಯೋಜನೆ ಬರಲಿ ಅವ್ರು ಕೊಡ್ತಾರೆ. ಮತ್ತು ಈ ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ನಮ್ಮ ಕಡೆಯಿಂದ ಒಂದು ಇವತ್ತು ರಾಜ್ಯೋತ್ಸವ ದಿನ ವಿಶೇಷವಾಗಿ ಅವರಿಗೆ ಅಭಿನಂದಿಸಬೇಕು ಅಂತೇಳಿ ನನ್ನ ಈ ಕರೆಗೆ ಹೋಗೊಟ್ಟು ಬಂದಂಥ ನಿಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣಿ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣಿ ಸುರಿಸು. ಒಟ್ಟಿಗೆ ಬಾಳುವ ತೆರೆದಲು ಹರಿಸು, ಬಾರಿಸು ಕನ್ನಡ ಡಿಂಡಿಮವ. ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಚೈತ್ಯ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಚೈತ್ಯ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಕವಿ ಋಷಿ ಸಂತರ ಆದರ್ಶದಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವದಲ್ಲಿ. ಕನ್ನಡ ನಾಡು ಚಂದ, ಕನ್ನಡ ಭಾಷೆಯಂದ, ಕನ್ನಡ ನುಡಿ ಚಂದ, ನಮ್ಮಿ ಕನ್ನಡ ಜನ ಚಂದ. ಕನ್ನಡ ನಾಡು ಚಂದ, ಕನ್ನಡ ಭಾಷೆಯಂದ, ಕನ್ನಡ ಜನ ಚಂದ, ನಮ್ಮಿ ಕನ್ನಡ ನುಡಿ ಚಂದ. ಕನ್ನಡ ಜನ ಚಂದ, ನಮ್ಮಿ ಕನ್ನಡ ನುಡಿ ಚಂದ. ಬೆಂಗಳೂರು ಜಿಲ್ಲೆ ನೋಡ, ಬೆಲಿಯವ್ವ ನೋಡ, ಬೆಂಗಳೂರು ಜಿಲ್ಲೆ ನೋಡ, ಬೆಲಿಯವ್ವ ನೋಡ. ಬೆಂಗಳೂರು ಜಿಲ್ಲೆಯ ವಿಧಾನಸೌಧವ ನೀನೊಮ್ಮೆ ಬಂದು ನೋಡ, ಬೆಂಗಳೂರು ಜಿಲ್ಲೆಯ ವಿಧಾನಸೌಧವ ನೀನೊಮ್ಮೆ ಬಂದು ನೋಡ. ಕನ್ನಡ ನಾಡು ಚಂದ, ಕನ್ನಡ ಭಾಷೆಯಂದ, ಕನ್ನಡ ಜನ ಚಂದ, ನಮ್ಮಿ ಕನ್ನಡ ನುಡಿ ಚಂದ. ಕನ್ನಡ ಜನ ಚಂದ, ನಮ್ಮಿ ಕನ್ನಡ ನುಡಿ ಚಂದ. ನಮಗೆ ಚಿನ್ನಪ್ಪಣ್ಣ ಅವರು ಯಾವ ಮಹಿಳಾ ದಿನಾಚರಣೆ ದಿನ ಮಾಡ್ತಾ ಇದ್ರು. ಇವತ್ತು ಕನ್ನಡ ರಾಜ್ಯೋತ್ಸವ ದಿನ ಕರೆದು ನಮಗೆ
ಈ ನಮ್ಮ ಆಶಾ ಕಾರ್ಯಕರ್ತೆಯರಿಗೆ ಎಲ್ಲರಿಗೂ ಸೇರಿ ಸನ್ಮಾನ ಮಾಡಿರೋದಕ್ಕೆ ನಮ್ಮ ಆಶಾ ಪರಿವಾರದ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಿ ಸಮಸ್ತ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ನಮ್ಮ ಗೃಹ ಕಚೇರಿಯಲ್ಲಿ 4 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಆಶಾ ಕಾರ್ಯಕರ್ತರಿಗೆ ಈ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಅವರಿಗೆ ವಿಶೇಷವಾಗಿ ಅಭಿನಂದನೆ ಮತ್ತು ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ CR ವಿಜಯಕುಮಾರ್ ಅವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಸಹೋದರಿ ನಾಗರತ್ನ ಕಾಂತರಾಜ್ ಅವರು, ಉಪಾಧ್ಯಕ್ಷರಾದಂಥ ಮಂಜುಳಾ ನಾಗರಾಜ್ ರೆಡ್ಡಿ ಅವರು, ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದಂಥ ನಾಗವೇಣಿ ಅವರು, ವಿಜಯಕುಮಾರ್ ಸರ್ ಅವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಎಲ್ಲ ಆಶಾ ಕಾರ್ಯಕರ್ತರಿಗೆ ಒಂದು ಅಭಿನಂದಿಸ್ತಕ್ಕಂಥ ಕಾರ್ಯಕ್ರಮ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಪ್ರತಿನಿತ್ಯ ಸರ್ಕಾರ ಹಲವಾರು ಯೋಜನೆಗಳು ತರ್ತಾರೆ, ಅದನ್ನು ಜನರ ಬಾಗಿಲಿಗೆ ತರ್ತಕ್ಕಂಥ ಕೆಲಸವನ್ನು ಯಾರಾದರೂ ಭಾಳ ನಿಷ್ಠೆಯಿಂದ ಕಾಯಕವನ್ನು ಮಾಡ್ತಾರೆ ಅಂದರೆ ಅವರು ಆಶಾ ಕಾರ್ಯಕರ್ತರು. ಹಾಗೆ ಕೊರೋಂಥ ಮಾರಕ ರೋಗ ಬಂದಂಥ ಸಂದರ್ಭದಲ್ಲಿ ತಮ್ಮ ಪ್ರಾಣಗಳನ್ನು ಕೂಡ ಬದಿಗಿಟ್ಟು ತಮ್ಮ ಕುಟುಂಬದ ನಿರ್ವಹಣೆಯನ್ನು ಬಿಟ್ಟು ಬೇರೆ ಇತರೆ ಸಮುದಾಯಕ್ಕಾಗಿ ಸೇವೆಯನ್ನು ಮಾಡ್ತಾಯಿದ್ರು. ಹಾಗಾಗಿ ಇವತ್ತು ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥವ್ರ ಕೆಲಸನ ನಾವು ಸಣ್ಣದಾಗಿ ಅವರಿಗೆ ಒಂದು ಪ್ರೋತ್ಸಾಹ ಮಾಡಿದಾಗ ಅವ್ರಿಗೆ ಇನ್ನಷ್ಟು ಹುಮ್ಮಸ್ಸು ಪ್ರೀತಿ ಬರ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಅವರು ಮನೆ ಹೋದಾಗ ನಮ್ಮ ಕನ್ನಡದ ಒಂದು ಅಸಡ್ಯದ ಬಗ್ಗೆ ಇರ್ತಕ್ಕಂಥ ಜನರಲ್ಲೂ ಕೂಡ ಇವರು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಂಥ ಕೆಲಸವನ್ನು ವಿಜಯಕುಮಾರ್ ಸರ್ ಅವರವರಿಗೆ ತಮ್ಮ ಭಾಷಣದ ಮುಖಾಂತರ ಹೇಳಿದರು. ಏನಂತ ಹೇಳಿದ್ರೆ, ತಾವುಗಳು ಈ ಕನ್ನಡ ಭಾಷೆಯ ಅಳಿವು ಉಳಿವು ಮತ್ತು ನಿಮ್ಮ ಪಾತ್ರಗಳೇನು ಮತ್ತು ನಿಮ್ಮ ಬಿಡುವಿನ ವೇಳೆಯಲ್ಲಿ ಕನ್ನಡದ ಪುಸ್ತಕಗಳನ್ನು ಓದ್ತಕ್ಕಂಥ ಕೆಲಸವನ್ನು ಕೂಡ ಅವರಿಗೆ ಅವೇರ್ನೆಸ್ ಮೂಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರಿಗೆ ಏನು ಸಮಾಜದ ಸೇವೆಯನ್ನು ಮಾಡ್ತಕ್ಕಂಥ ತಳಮಟ್ಟದ ಈ ಪಂಚಾಯತಿಗಳಲ್ಲಿ ವಾಟರ್ ಮ್ಯಾನ್ಗಳಿರ್ಬೋದು, ಇವರೆಲ್ಲರೂ ಕೂಡ ಸಮಾಜದ ಆಸ್ತಿಗಳು. ಅಂಥವರನ್ನು ಗುರುತಿಸಿ ಒಂದು ಪ್ರೋತ್ಸಾಹ ನಿಟ್ಟಿನಲ್ಲಿ ನಾವು ಈ ಕೆಲಸವನ್ನು ಮಾಡಿದ್ವಿ. ಇವತ್ತು ಬಂದಂಥ 4 ಗ್ರಾಮ ಪಂಚಾಯತಿಯ 22 ಆಶಾ ಕಾರ್ಯಕರ್ತರಿಗೆ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಬಂದಂಥ ಎಲ್ಲ ಅತಿಥಿಗಳಿಗೂ ಕೂಡ ನಾನು ಮತ್ತು ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು.